LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. ಮಧ್ಯಮ ವರ್ಗ ಮತ್ತು ವೇತನದಾರರಿಗೆ ಕೇಂದ್ರ ಸರ್ಕಾರ ಇವತ್ತು ಬಂಪರ್ ಗಿಫ್ಟ್ ಕೊಟ್ಟಿದೆ. ಬಜೆಟ್ ದಿನ ತೆರಿಗೆ ನೀತಿಯಲ್ಲೂ ಹಲವು ಬದಲಾವಣೆಯನ್ನು ನೋಡಿದ್ವಿ. ಅಲ್ಲದೆ ಕೆಲ ವಸ್ತುಗಳ ಬೆಲೆಯಲ್ಲೂ ಕೂಡ ಇಳಿಕೆಯಾಗಿದೆ. ಹಾಗಿದ್ರೆ ಹೇಗಿತ್ತು ಬಜೆಟ್, ಅದರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮಧ್ಯಮ ವರ್ಗ ವೇತನದಾರರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. 12,75,000 ರೂಪಾಯಿವರೆಗೆ ಯಾವುದೇ ತೆರಿಗೆ ಇಲ್ಲ. ಇಡೀ ದೇಶವೇ ಜಾತಕ ಪಕ್ಷಿಯಂತೆ ಕಾಯ್ದು ಕೂತಿದ್ದ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ನಿರೀಕ್ಷೆಯಂತೆ ತೆರಿಗೆಯಲ್ಲಿ ಭಾರೀ ಬದಲಾವಣೆಯಾಗಿದೆ. ಈಗಾಗಲೇ 2 ರೀತಿಯ ತೆರಿಗೆಗಳಿದ್ದು, ಹೊಸ ತೆರಿಗೆ ಪದ್ಧತಿಯನ್ನ ಕೇಂದ್ರ ಬಜೆಟ್ನಲ್ಲಿ ಪರಿಷ್ಕರಿಸಲಾಗಿದೆ. ಹೊಸ ತೆರಿಗೆ ಪದ್ಧತಿ ಅಳವಡಿಸಿಕೊಂಡವರಿಗೆ 12 ಲಕ್ಷ ಟ್ಯಾಕ್ಸ್ ಫ್ರೀ ಮಾಡಿ ಕೇಂದ್ರ ಘೋಷಿಸಿದೆ. ಅಲ್ಲದೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಥಾಸ್ಥಿತಿ ಕಾಪಾಡಿಕೊಂಡಿದ್ದು, ಒಟ್ಟಾರೆ 12,75,000 ರೂಪಾಯಿವರೆಗೆ ಯಾವುದೇ ತೆರಿಗೆ ಕಟ್ಟುವಂತಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. Now happy to announce that there will be no income tax payable up to income of 12 lakh rupees. ಹೊಸ ತೆರಿಗೆ ಪದ್ಧತಿಯಲ್ಲಿ ವಾರ್ಷಿಕ 12 ಲಕ್ಷ ಸ್ಯಾಲರಿ ಬಂದರೂ ತೆರಿಗೆ ಇಲ್ಲ ಎಂದಿರೋ ಕೇಂದ್ರ ಸರ್ಕಾರ ತೆರಿಗೆ ಸ್ಲ್ಯಾಬ್ಗಳನ್ನು ಬದಲಾಯಿಸಿದೆ. 4 ಲಕ್ಷದ ವೇತನದವರೆಗೆ ತೆರಿಗೆ ವಿನಾಯಿತಿ ನೀಡಿರೋ ಸರ್ಕಾರ 4 ಲಕ್ಷದಿಂದ 8 ಲಕ್ಷದವರೆಗೆ 5% ತೆರಿಗೆ ಹಾಕಲಾಗಿದೆ. ಹಾಗೆ 8 ರಿಂದ 12 ಲಕ್ಷದವರೆಗೆ 10%, 12 ರಿಂದ 16 ಲಕ್ಷದವರೆಗೆ 15%, 16 ರಿಂದ 20 ಲಕ್ಷದವರೆಗೆ 20% ತೆರಿಗೆ ವಿಧಿಸಲಾಗುತ್ತೆ. ಹಾಗೆಯೇ 20 ಲಕ್ಷದಿಂದ 24 ಲಕ್ಷದವರೆಗಿನ ಆದಾಯಕ್ಕೆ 25% ತೆರಿಗೆ, 25 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ 30% ತೆರಿಗೆ ವಿಧಿಸಲಾಗಿದೆ. 0 to 4 lakh rupees nil, 4.8 lakh rupees to 4 to 8 lakh rupees 5%, 8 to 12 lakh rupees 10%, 12 to 16 lakh rupees 15%, 16 to 20 lakh rupees 20%, 20 to 24 lakh rupees 25%, and above 24 lakh rupees 30%. 12,75,000 ದಾಟಿದ್ರೆ ಈ ಸ್ಲ್ಯಾಬ್ಗಳು ಅನ್ವಯ. ಹೊಸ ತೆರಿಗೆ ಪದ್ಧತಿ ಅಳವಡಿಸಿಕೊಂಡಿರುವ ವೇತನದಾರರು 12,75,000 ರೂಪಾಯಿಗಿಂತ 1 ರೂಪಾಯಿ ವೇತನ ಹೆಚ್ಚಾದರೂ ಅಂಥವರು 4 ಲಕ್ಷದಿಂದ ತೆರಿಗೆಯನ್ನ ಪಾವತಿಸಬೇಕಾಗತ್ತೆ. ಹಾಗಾದ್ರೆ ಇಂದಿನ ಘೋಷಣೆಯಿಂದ ಎಷ್ಟು ಟ್ಯಾಕ್ಸ್ ಉಳಿಯುತ್ತೆ ಅಂತ ನೋಡೋದಾದ್ರೆ, 12 ಲಕ್ಷದವರೆಗಿನ ಆದಾಯಕ್ಕೆ 80,000ದಷ್ಟು ಟ್ಯಾಕ್ಸ್ ಬೆನಿಫಿಟ್ ಸಿಗಲಿದೆ. ಹಾಗೆಯೇ 18 ಲಕ್ಷ ಆದಾಯಕ್ಕೆ 70,000, 25 ಲಕ್ಷದ ರೂಪಾಯಿವರೆಗಿನ ಆದಾಯಕ್ಕೆ 1.25 ಲಕ್ಷ ರೂಪಾಯಿ ಉಳಿತಾಯವಾಗಲಿದೆ. ಬಜೆಟ್ನಲ್ಲಿ ಕ್ಯಾನ್ಸರ್ ಔಷಧಿಗಳ ಕಸ್ಟಮ್ಸ್ ಸುಂಕ ವಿನಾಯಿತಿ. ಕ್ಯಾನ್ಸರ್ ಮತ್ತು ಅಪರೂಪದ ಕಾಯಿಲೆಗೆ ತುತ್ತಾದವರಿಗೂ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನೆಂದ್ರೆ 36 ಜೀವರಕ್ಷಕ ಔಷಧಿಗಳ ಮೇಲಿನ ಕಸ್ಟಮ್ ಸುಂಕದಲ್ಲಿ ವಿನಾಯಿತಿ ನೀಡಿ ಕೇಂದ್ರ ಘೋಷಿಸಿದೆ. ಇಷ್ಟೇ ಅಲ್ಲ, ಕೇಂದ್ರದ ಬಜೆಟ್ನಲ್ಲಿ ಇನ್ನೂ ಯಾವುದರ ಬೆಲೆ ಇಳಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ದೇಶದ ಪ್ರತಿಯೊಬ್ಬರೂ ದಿನನಿತ್ಯವೂ ಬಳಸುವ ಮೊಬೈಲ್, ವಾಯುಮಾಲಿನ್ಯ ತಪ್ಪಿಸುವ ನಿಟ್ಟಿನಲ್ಲಿ ಸದ್ದು ಮಾಡ್ತಿರುವ ಎಲೆಕ್ಟ್ರಿಕ್ ವಾಹನಗಳು, ಲಿಥಿಯಂ ಬ್ಯಾಟರಿ, ಕ್ಯಾನ್ಸರ್ ಔಷಧಿಗಳು, ಸ್ವದೇಶಿ ನಿರ್ಮಿತ ಬಟ್ಟೆಗಳು, ಚರ್ಮೋತ್ಪನ್ನ ವಸ್ತುಗಳು, ಎಲ್ಇಡಿ, ಎಲ್ಸಿಡಿ ಟಿವಿಗಳ ಬೆಲೆ ಇಳಿಕೆಯಾಗಿದೆ. ಹಾಗಾದ್ರೆ ಯಾವುದರ ಬೆಲೆ ಏರಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಟೆಲಿಕಾಂ ಉಪಕರಣಗಳ ಮೇಲಿನ ಕಸ್ಟಮ್ ಸುಂಕವನ್ನ 10% ರಿಂದ 15% ಏರಿಕೆ ಮಾಡಲಾಗಿದೆ. ಪ್ಯಾನಲ್ ಡಿಸ್ಪ್ಲೇ ಮೇಲಿನ ಕಸ್ಟಮ್ ಸುಂಕವನ್ನ ಕೂಡ 10% ರಿಂದ 20% ಹೆಚ್ಚಾಗಿದೆ. ಪ್ಲಾಸ್ಟಿಕ್ ಉಪಕರಣಗಳ ಮೇಲಿನ ಕಸ್ಟಮ್ ಸುಂಕವು 25% ಏರಿಕೆಯಾಗಿದೆ. ಅಲ್ಲದೆ ಕರಕುಶಲಿಕೆ ಭಾಗವಾಗಿ ಕೈಯಿಂದ ಹೆಣೆಯುವ ಬಟ್ಟೆಗಳ ಮೇಲಿನ ಬೆಲೆ ಕೂಡ ಹೆಚ್ಚಾಗಿದೆ. ಒಂದೆಡೆ ಸಂಬಳ ಪಡೆಯುವ ತೆರಿಗೆ ಪಾವತಿದಾರರಿಗೆ ರಿಲೀಫ್ ಸಿಕ್ಕಿದ್ರೆ, ಮತ್ತೊಂದೆಡೆ ಕೆಲ ವಸ್ತುಗಳ ಬೆಲೆ ಅಗ್ಗವಾದ್ರೆ ಇನ್ನು ಕೆಲವು ದರ ಏರಿಕೆಯಾಗಿದೆ. ಆದರೆ ದಿನನಿತ್ಯದ ವಸ್ತುಗಳ ಬೆಲೆ ಕಡಿಮೆ ಆಗಬೇಕು ಅನ್ನೋ ನಿರೀಕ್ಷೆ ಜನಸಾಮಾನ್ಯರಿಗಿತ್ತು. ಆದರೆ ಅಂತಹ ಯಾವುದೇ ನಿರ್ಧಾರ ಪ್ರಕಟವಾಗಿಲ್ಲ. ಬ್ಯೂರೋ ರಿಪೋರ್ಟ್, TV9.